ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತು ಮೈಸೂರಲ್ಲಿ ಲೊಕೇಟ್ ಆಗಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರಲ್ಲಿ 2030 ಸಿಂಗಲ್ ಫ್ಲೋರ್ ಮನೆನ ಹೋಮ್ ತೊಗೊಂತೀವಿ. ಸೊ ಬನ್ನಿ ಒಳಗಡೆ ಹೇಗಿದೆ ನೋಡ್ಕೊಂಡೆ. ಈ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಈ ಮನೆ ಮುಂದೆ 30 ಫೀಟ್ ರೋಡ್ ಇದೆ ಆ್ಯಂಡ್ ಒಂದು ಕಾರ್ನ ಆರಾಮಾಗಿ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡಿ. ಈ ಮನೆಯ ಗೇಟ್ದು ಮೆಟೀರಿಯಲ್ ಬಂದು ನಿಮಗೆ MS ಸ್ಟೀಲ್ ಆಗಿರುತ್ತೆ ಆ್ಯಂಡ್ ನೀವು ನೋಡ್ಬೋದು ಫೈಲ್ಸ್ಗೆ ಆಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವೇನಾದರೂ 2 ವೀಲರ್ ಬೈಕ್ನ ಪಾರ್ಕ್ ಮಾಡಬೇಕು ಅಂತಂದರೆ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ ಬೈಕ್ ಇದೆ ಅಂತಂದರೆ ನೀವು ಚಾರ್ಜ್ ಮಾಡ್ಕೊಳ್ಳೋಕ್ಕೂ ಕೂಡ ಆಪ್ಷನ್ಸ್ ಇದೆ ಅಲ್ಲಿ ಪಾರ್ಕ್ ಮಾಡಿಕೊಂಡು. ಈ ಮನೆ ಫೇಸಿಂಗ್ ಬಂದು ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಆ್ಯಂಡ್ ಡೋರ್ ಬಂದು ಈಸ್ಟ್ ಫೇಸಿಂಗಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇದು 3 ಅಲೋಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಇದು ಕಂಪ್ಲೀಟ್ ಫಸ್ಟ್ ಟೀಕುಡಿಂದ ಮಾಡಿರೋದು ಆ್ಯಂಡ್ ನೀವು ನೋಡ್ಬೋದು ಡೋರ್ ಹೆಂಗಿದೆ ಅಂತ. ಇಟ್ಸ್ ಯೂನಿಕ್, ತುಂಬ ಚೆನ್ನಾಗಿದೆ. ಈ ಮನೆಗೆ ಒಂದು ಲಕ್ಸುರಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಈ ಡೋರು. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಮನೆಯ ಲಿವಿಂಗ್ ಏರಿಯಾ ಆಗಿರುತ್ತೆ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ವಾಲ್ ವಿಚಾರಕ್ಕೆ ಅಂತ ಬಂದರೆ ಎಷ್ಟು ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆಗೆ ಯೂಸ್ ಮಾಡಿರೋ ಪೇಂಟ್ ಬಂದು ಏಷ್ಯನ್ ಪೇಂಟ್ ಆಗಿರುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಮನೆಯ TV ಕ್ಯಾಬಿನೆಟ್ ಆಗಿರುತ್ತೆ. ನೀವು ಇಲ್ಲಿ ಆರಾಮಾಗಿ 60 ಇಂಚಸ್ ಅಷ್ಟು TV ಹಾಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಆರ್ಗನೈಸ್ ಕೂಡ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಲೈಕ್ ನೀವು ಡೆಕೋರೇಟಿವ್ ಐಟಮ್ಸ್ ಏನಾದರೂ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲೇ ದೇವ್ರ ಮನೆ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಯೂನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಈ ವುಡ್ ಬಂದು ಕಂಪ್ಲೀಟ್ ಫಸ್ಟ್ ಟೀ ಕೂಡ ಆಗಿರುತ್ತೆ. ಆ್ಯಂಡ್ ಒಳಗಡೆ ಕೂಡ ಹೋದರೆ ಒಬ್ಬರು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ನಿಮ್ಗೆ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಬೇಕು, ಲೈಕ್ ಪೂಜಾ ಐಟಮ್ಸ್ ಏನಾದರೂ ಇಡೋಕೆ ಬೇಕು ಅಂದರೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ದೇವ್ರ ಮನೆ ಹೇಗಿದೆ ಅಂತ ನೋಡಾಯ್ತು. ಸೊ ಇವಾಗ ನೆಕ್ಸ್ಟ್ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಸೊ ಇದೇ ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು 1 ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. ಆ್ಯಂಡ್ ವಾರ್ಡ್ರೋಬ್ ವಿಚಾರಕ್ಕೆ ಅಂತ ಬಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ 1 ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋಸ್ ವಿಷಯಕ್ಕೆ ಅಂತ ಬಂದರೆ ಈ ಮನೆಯ ಎಲ್ಲ ವಿಂಡೋಸ್ಗೆ ಸೆಕೆಂಡ್ ಟೀಕ್ವುಡ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ರೂಮಿನ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ವಾಲ್ ಪೇಂಟಿಂಗ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ವಾಲ್ ಪೇಂಟಿಂಗ್ ಈ ರೂಮ್ಗೆ ಒಂದು ಗುಡ್ ಲುಕ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ನೀವು 1 ಕ್ವೀನ್ ಸೈಜ್ ಕಾಟ್ನ ಹಾಕೋಬೋದು. ಆ್ಯಂಡ್ ಮೇಲ್ಗಡೆ ನೋಡ್ಬೋದು ನೀವು ಸ್ಪೇಸ್ ತುಂಬ ಇದೆ. ಏನಾದರೂ ಆರ್ಗನೈಸ್ ಮಾಡೋಕ್ಕೆ ಏನಾದರೂ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಇದೆ. ಆ್ಯಂಡ್ ವಿಂಡೋಸ್ ವಿಷಯಕ್ಕೆ ಅಂತ ಬಂದರೆ ಲೈಕ್ ಗಾಳಿ ಬರೋದಾಗಲಿ ಯಾವುದಕ್ಕೂ ಕೊಡ್ತಾ ಇರಲ್ಲ. ಈ ಮನೆಯಲ್ಲಿ ತುಂಬ ವಿಂಡೋಸ್ ಫೆಸಿಲಿಟಿ ಇದೆ. ಆ್ಯಂಡ್ ಈ ಮನೆಯ ಮೇನ್ ಲುಕ್ ಅಂತಂದರೆ ಈ ವಾಲ್ ಪೇಂಟ್ ಆಗಿರುತ್ತೆ. ನೀವು ಆ ರೂಮಲ್ಲಿ ನೋಡಿರ್ಬೋದು ಬೇರೆ ಥರ ಇತ್ತು, ಬಟ್ ಈ ರೂಮಲ್ಲಿ ತುಂಬ ಯುನೀಕ್ ಆಗಿ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ನೋಡ್ಕೊಂಡು ಬರೋಣ. ಸೊ ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇದೆಲ್ಲ ಬಂದು ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಕಿಚನ್ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಇದೆ ಏನಾದರೂ ಕಿಚನ್ ಐಟಮ್ಸ್ನ ಸ್ಟೋರ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ಸೈಡ್ ಬಂದರೆ ನಿಮಗೆ ಆರಾಮಾಗಿ ಒಂದು ಫ್ರಿಡ್ಜ್ನ ಇಡೋಷ್ಟು ಸ್ಪೇಸ್ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ಯಾಸ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಪಕ್ಕದಲ್ಲೇ ಏನಾದರೂ ಎಲೆಕ್ಟ್ರಿಕ್ ಐಟಮ್ಸ್ ಲೈಕ್ ಓವನ್ನ ಇಟ್ಕೊಳ್ಳೋಕ್ಕೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀವು ವಾಟರ್ ಪ್ಯೂರಿಫೈರ್ನ ಇಟ್ಕೋಬೋದು. ಆ್ಯಂಡ್ ಕೆಳಗಡೆ ನಿಮಗೆ ಸಿಂಕ್ ಬರುತ್ತೆ. ಇದು ಫಿಟ್ಟಿಂಗ್ ಆಗಿಲ್ಲ, ಬಟ್ ಅವ್ರು ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಸೊ ಈ ಮನೆಯ ಯುಟಿಲಿಟಿ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಆರಾಮಾಗಿ 1 ವಾಷಿಂಗ್ ಮಿಷಿನ್ ಇರೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಪಕ್ಕದಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಏನೂ ಫಿಟ್ಟಿಂಗ್ಸ್ ಆಗಿಲ್ಲ. ಆ್ಯಂಡ್ ಇಲ್ಲಿ ವೆಸ್ಟರ್ನ್ ಕಮೋಡ್ ಬರುತ್ತೆ. ಸೊ ಈ ಮನೆಗೆ ಯೂಸ್ ಮಾಡಿರೋ ವೈರ್ ಬಂದು ವಿ-ಗಾರ್ಡ್ ವೈರ್ ಆಗಿರುತ್ತೆ. ಆ್ಯಂಡ್ ಸ್ವಿಚಸ್ ವಿಚಾರಕ್ಕೆ ಅಂತ ಬಂದರೆ GM ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಈ ಮನೆ ಫ್ಲೋರಿಂಗ್ ವಿಚಾರಕ್ಕೆ ಅಂತ ಬಂದರೆ ಈ ಮನೆಗೆ ಕಂಪ್ಲೀಟ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮನೆ ಹೇಗಿದೆ ಅಂತ ನೋಡಾಯಿತು. ಸೊ ಬನ್ನಿ ಟೆರೆಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಂಪ್ ಕೊಟ್ಟಿದ್ದಾರೆ. 8,000 ಕೆಪಾಸಿಟಿ ಇಡುವಂತಹ ಸಂಪ್ ಇದೆ ಇಲ್ಲಿ. ಸೊ ಬನ್ನಿ ಟೆರೆಸ್ ಹೇಗಿದೆ ನೋಡ್ಕೊಂಡು ಬರೋಣ.
ಆ್ಯಂಡ್ ನೀವು ನೋಡ್ಬೋದು ರೇಲಿಂಗ್ಸ್ಗೆ ಕೂಡ MS ಸ್ಟೀಲ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಸ್ಟೆಪ್ಸ್ಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ನ ಯೂಸ್ ಮಾಡಿದ್ದಾರೆ. ಟೆರೆಸ್ಗೆ ಬರುವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಣೇಶದು ಫೋಟೋ ಇದೆ. ಇದು ಕಂಪ್ಲೀಟ್ ಟೈಲ್ಸಿಂದ ಮಾಡಿರೋದು ಆ್ಯಂಡ್ ಈ ಫೋಟೋ ಈ ಮನೆಗೆ ಕಂಪ್ಲೀಟ್ ಔಟ್ಲುಕ್ಗೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಈ ಮನೆಯ ಟೆರೆಸ್ ಆಗಿರುತ್ತೆ ಆ್ಯಂಡ್ ಇದು ಕಂಪ್ಲೀಟ್ ಆ್ಯಂಟಿ ಡ್ಯಾಮ್ ಪ್ರೂಫ್ ಯೂಸ್ ಮಾಡಿದ್ದಾರೆ. ಯಾವುದೇ ನೀರು ಬಂದರೂ ಕೂಡ ನಿಂತ್ಕೊಳ್ಳಲ್ಲ. ಆ್ಯಂಡ್ ನೀವು ಮೇಲ್ಗಡೆ ನೋಡ್ಬೋದು 750 ಲೀಟರ್ಸ್ ಇಡುವಂತಹ ಟ್ಯಾಂಕ್ ಕೊಟ್ಟಿದ್ದಾರೆ. ಆ್ಯಂಡ್ ಪಕ್ಕದ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಡುವಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಯೂಸ್ ಮಾಡ್ಕೊಳ್ಳೋಕೆ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮಗೆ ಬಟ್ಟೆನ ವಾಶ್ ಮಾಡೋಕ್ಕೂ ಕೂಡ ನಿಮಗೆ ಕಲ್ಲು ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೆಗೆ ಮೇನ್ ಪಾಯಿಂಟ್ ಏನು ಅಂತ ಅಂದರೆ ಈ ಮನೆ ಟೆರೆಸಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ. ಪ್ಲಸ್ ಬಟ್ಟೆ ಒಣಗಾಕೋಕ್ಕೂ ಕೂಡ ಇಲ್ಲಿ ನಿಮಗೆ ಟೀ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಈ ಮನೆ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಅಂತ ಬಂದರೆ ಕಂಪ್ಲೀಟ್ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ 8 ಪಿಲ್ಲರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆ ಕಂಪ್ಲೀಟ್ ಕನ್ಸ್ಟ್ರಕ್ಟ್ ಆಗಿರೋದು ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡಿ. ಈ ಮನೆ ಎಮ್ಯುನಿಟೀಸ್ ಅಂತ ನೋಡೋದಾದರೆ ನಿಯರ್ ಬೈ ಲೊಕೇಶನಲ್ಲೇ ಕಾವೇರಿ ಆ್ಯಂಡ್ ನಿರ್ಮಲಾ ಹಾಸ್ಪಿಟಲ್ ಇದೆ ಆ್ಯಂಡ್ ಪ್ಲಸ್ VTU ಕಾಲೇಜ್ ಕೂಡ ಇದೆ. ಆ್ಯಂಡ್ ಡೈಲಿ ಎಸೆನ್ಷಿಯಲ್ಸ್ ಏನಾದರೂ ಬೇಕು ಅಂತ ಅಂದರೆ ನಿಯರ್ ಬೈ 500 ಮೀಟರ್ಸ್ ಎಲ್ಲ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಸಿಗುತ್ತೆ ಆ್ಯಂಡ್ ಎಲ್ಲ ಡೈಲಿ ಎಸೆನ್ಷಿಯಲ್ಸ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಈ ಮನೆಯ ಕೋಟಿಂಗ್ ಪ್ರೈಸ್ ಬಂದು 58 lakhs ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ. ಈ ಪ್ರಾಪರ್ಟಿ ನಿಮ್ದಾಗಿಸ್ಕೋಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆರ್ಎಲ್ಸ್ ನಮ್ಮ ಆಫೀಸ್ ಕೂಡ ಇದೆ, ದಟ್ ಇಸ್ ಲೊಕೇಟೆಡ್ ಇನ್ ರಾಮಸ್ವಾಮಿ ಸರ್ಕಲ್. ಅಲ್ಲಿ ಕೂಡ ಬಂದು ಪ್ರಾಪರ್ಟೀಸ್ನ ಬುಕ್ ಮಾಡ್ಕೋಬೋದು. ಇದೇ ರೀತಿ ತುಂಬ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.